ಯೋಗ್ಯನು ನೀನೇ, ನಿನಗೆನ್ನ ಆರಾಧನೆ. ಅಭಿಷೇಕವಾ ಕೊಡುವವನೇ, ನಿನಗೆನ್ನ ಆರಾಧನೆ. ಯೋಗ್ಯನು ನೀನೇ, ನಿನಗೆನ್ನ ಆರಾಧನೆ. ಅಭಿಷೇಕವಾ ಕೊಡುವವರೇ, ನಿನಗೆನ್ನ ಆರಾಧನೆ. ಆರಾಧನೆಗೆ ಯೋಗ್ಯರು ನೀವೇ, ನಿಮಗೆನ್ನ ಆರಾಧನೆ. ಅಭಿಷೇಕವಾ ಕೊಡುವವರೇ, ನಿನಗೆನ್ನ ಆರಾಧನೆ. ಹಲ್ಲೆಲೂಯಾ, 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 ಆಮೆನ್. ಹಲ್ಲೆಲೂಯಾ, ಆಮೆನ್. ಆರಾಧನೆಗೆ ಯೋಗ್ಯರು ನೀವೇ, ನಿಮಗೆನ್ನ ಆರಾಧನೆ. ಅಭಿಷೇಕವಾ ಕೊಡುವವರೇ, ನಿಮಗೆನ್ನ ಆರಾಧನೆ. ಸಾಂತ್ವನ ನೀನೇ, ಆಶ್ರಯ ನೀನೇ, ನಿನಗೆನ್ನ ಆರಾಧನೆ. ಸ್ನೇಹವು ನೀನೇ, ಸೌಖ್ಯವು ನೀನೇ, ನಿನಗೆನ್ನ ಆರಾಧನೆ. ಸಾಂತ್ವನ ನೀನೇ, ಆಶ್ರಯ ನೀನೇ, ನಿಮಗೆನ್ನ ಆರಾಧನೆ. ಸ್ನೇಹವು ನೀನೇ, ಸೌಖ್ಯವು ನೀನೇ, ನಿನಗೆನ್ನ ಆರಾಧನೆ. ನನ್ನೇಸುವೆ, ನಿಮಗೆನ್ನ ಆರಾಧನೆ. ಕೈಗಳ ಮೇಲೆ ತಿಡುವ. ಹಲ್ಲೆಲೂಯಾ, 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 ಆಮೆನ್. ಹಲ್ಲೆಲೂಯಾ, 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 ಆಮೆನ್. ಹಲ್ಲೆಲೂಯಾ, ಆಮೆನ್. ಮಾರ್ಗವು ನೀನೇ, ಸತ್ಯವು ನೀನೇ, ನಿನಗೆನ್ನ ಆರಾಧನೆ.
ಬಿಡುಗಡೆ ನೀನೇ, ಭರವಸೆ ನೀನೇ, ನಿನಗೆನ್ನ ಆರಾಧನೆ. ಮಾರ್ಗವು ನೀನೇ, ಸತ್ಯವು ನೀನೇ, ನಿಮಗೆನ್ನ ಆರಾಧನೆ. ಬಿಡುಗಡೆ ನೀನೇ, ಭರವಸೆ ನೀನೇ, ನಿಮಗೆನ್ನ ಆರಾಧನೆ. ನನ್ನೇಸುವೆ ನಿಮಗೆನ್ನ ಆರಾಧನೆ. ಹಲ್ಲೆಲೂಯಾ, 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 ಆಮೆನ್. ಹಲ್ಲೆಲೂಯಾ, 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 ಆಮೆನ್. ಹಲ್ಲೆಲೂಯಾ, ಆಮೆನ್. ಹಲ್ಲೆಲೂಯಾ, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಅಪ್ಪ ಯೇಸುವೆ ಆರಾಧನೆಯಲ್ಲಿ ಭಾಗವಹಿಸುವ ಪ್ರತಿಯೊಬ್ಬರನ್ನು ನಿಮ್ಮ ದಿವ್ಯ ಅಭಿಷೇಕ ತುಂಬಿಸಿ ಆಶೀರ್ವದಿಸಿರಿ. ಪಾವಿತ್ರತೆಯಿಂದಲೂ ತುಂಬಿಸಿರಿ, ಕ್ಷಮೆಯಿಂದಲೂ ಪ್ರಾರ್ಥನೆ ವರದಾನಗಳಿಂದ ತುಂಬಿಸಿರಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಯೇಸುವೆ ಮಹಿಮೆ. ಪ್ರಭು ಯೇಸುವಿನಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಈ ಪರಿಶುದ್ಧ ಆರಾಧನೆಯಲ್ಲಿ ದೇವರನ್ನು ಸ್ತುತಿಸುವ, ಆರಾಧಿಸುವ, ಅವರ ವಾಕ್ಯಗಳನ್ನು ಧ್ಯಾನಿಸುವ, ಬೆಳೆಯುವ ಕೃಪೆಯನ್ನ, ಸದಾವಕಾಶವನ್ನ ದೇವರು ನಮ್ಮೆಲ್ಲರಿಗಾಗಿ ನೀಡಿದ್ದಾರೆ. ಇಂದಿನ ಈ ಆರಾಧನೆಯಲ್ಲಿ ಪಾವಿತ್ರತೆ ಇಲ್ಲದೆ ಸಂರಕ್ಷಣೆ ಇಲ್ಲ ಎಂಬುದರ ಬಗ್ಗೆ ಧ್ಯಾನಿಸೋಣ. ಪ್ರಿಯರೇ, ನಮ್ಮ ಜೀವಿತದ ಹಂತಗಳಲ್ಲಿ ಅನೇಕ ಬಾರಿ ಸಂರಕ್ಷಣೆಗಾಗಿ ಈ ಪ್ರಾರ್ಥನೆಯನ್ನ ಮಾಡಬೇಕು, ಸಂರಕ್ಷಣೆಗಾಗಿ ಇದನ್ನ ಮಾಡಬೇಕು ಎಂಬ ನಿಯಮಗಳನ್ನು ನಾವಿಟ್ಟಿರ್ತೇವೆ. ಆದರೆ ದೇವರ ವಾಕ್ಯ ನಮಗೆ ಕಲಿಸುವಂತ ಏಕೈಕ ನಿಯಮ ಪಾವಿತ್ರತೆ. ಪಾವಿತ್ರತೆ ಎಂದರೆ ಏಸು, ಏಸು ಎಂದರೆ ಪಾವಿತ್ರತೆ. ಎಲ್ಲಿ ಏಸು ಇದ್ದಾರೆ ಅಲ್ಲಿ ಪಾವಿತ್ರತೆ ಇದೆ, ಎಲ್ಲಿ ಪಾವಿತ್ರತೆ ಇದೆ ಅಲ್ಲಿ ಏಸು ಇದೆ. ಅಂತಹ ಪಾವಿತ್ರತೆ ನಮ್ಮದಾಗಬೇಕಾದರೆ ಖಂಡಿತವಾಗಿಯೂ ನಮ್ಮಲ್ಲಿ ತಗ್ಗುವಿಕೆ, ಪಶ್ಚಾತ್ತಾಪ, ದೀನತೆ ಖಂಡಿತ ಅವಶ್ಯಕತೆ ಇದೆ. ಮತ್ತಾಯನ ಶುಭ ಸಂದೇಶ 5ನೇ ಅಧ್ಯಾಯದ 8ನೇ ವಾಕ್ಯ ಬಹಳ ಸ್ಪಷ್ಟವಾಗಿ ನಮಗೆ ಬೋಧಿಸುತ್ತದೆ. ನಿರ್ಮಲ ಹೃದಯರು ಭಾಗ್ಯವಂತರು, ಅವರು ದೇವರನ್ನ ಕಾಣುವರು. ಪ್ರಿಯರೇ, ದೇವರನ್ನ ಕಾಣುವ ವ್ಯಕ್ತಿಯೇ ಆ ನಿರ್ಮಲತೆ ಇಲ್ಲದೆ ಪ್ರಭುವನ್ನ ಕಾಣಲು ಸಾಧ್ಯವಿಲ್ಲ. ನಾವು ಆ ಪ್ರಭುವನ್ನ ಕಾಣಲು ನಾವು ಮಾಡಬೇಕಾದ ಏಕೈಕ ಪ್ರಾರ್ಥನೆ ಒಂದೇ, ಸಣ್ಣ ಚೊಕ್ಕ ಪ್ರಾರ್ಥನೆ. ಪ್ರಭು ಯೇಸುವೆ, ನೀವು ಬಯಸುವಂತೆ ಚಿಂತಿಸಲು, ಪ್ರಾರ್ಥಿಸಲು, ಜೀವಿಸಲು ವರ ನೀಡಿರಿ ಪ್ರಭುವೇ. ಈ ಪ್ರಾರ್ಥನೆಯನ್ನ ಈ ಆನ್ಲೈನ್ನಲ್ಲಿ ನೋಡುತ್ತಿರುವ ಪ್ರತಿಯೊಬ್ಬರು ಒಮ್ಮೆ ಬಾಯಿ ತೆರೆದು ಇದನ್ನು ಪುನರಾವರ್ತಿಸುವ. ಪ್ರಭು ಯೇಸುವೆ, ಪ್ರಭು ಯೇಸುವೆ, ನೀವು ನನ್ನಲ್ಲಿ ಬಯಸುವಂತೆ, ನೀವು ನನ್ನಲ್ಲಿ ಬಯಸುವಂತೆ ಚಿಂತಿಸಲು, ಪ್ರಾರ್ಥಿಸಲು, ಜೀವಿಸಲು ವರ ನೀಡಿರಿ ಪ್ರಭುವೇ, ವರ ನೀಡಿರಿ ಪ್ರಭುವೇ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರಿಯರೇ, ಸಂತ ಬೆರ್ನದಿತ್ತೆ ಹೇಳುವ ಮಾತು, ಪಾಪವನ್ನ ಮಾಡುವವನಲ್ಲ ಪಾಪಿ, ಬದಲಿಗೆ ಪಾಪವನ್ನ ಪ್ರೀತಿಸುವವನಾಗಿದ್ದಾನೆ ಪಾಪಿ. ಪಾಪವನ್ನ ಮಾಡುವವನಲ್ಲ ಪಾಪಿ, ಬದಲಿಗೆ ಪಾಪವನ್ನ ಪ್ರೀತಿಸುವವನಾಗಿದ್ದಾನೆ ಪಾಪಿ. ಪ್ರಿಯರೇ, ಪಾಪ ಮಾಡಿದಾಗ ವ್ಯಕ್ತಿ ದುಃಖಿಸುತ್ತಾನೆ, ಪಶ್ಚಾತ್ತಾಪ ಪಡುತ್ತಾನೆ. ಆದರೆ ಪಾಪವನ್ನ ಪ್ರೀತಿಸುವಾಗ ಆ ಪಾಪ ವ್ಯಕ್ತಿಯನ್ನ ಆಕರ್ಷಿಸಿ ಮರುಳುಗೊಳಿಸಿ ವ್ಯಕ್ತಿ ಪಾಪದ ಗುಲಾಮತನದಲ್ಲಿ, ಬಂಧನದಲ್ಲಿ ಜೀವಿಸುವಂತೆ ಮಾಡ್ತದೆ. ಪ್ರಿಯರೇ, ಈ ಆರಾಧನೆಯಲ್ಲಿ ಪಾವಿತ್ರತೆಗಾಗಿ ಹಂಬಲಿಸಲು, ಯೇಸು ಕ್ರಿಸ್ತರನ್ನು ಅನುಭವಿಸಲು ಪವಿತ್ರಾತ್ಮರ ಗೀತೆಯನ್ನ ಹೇಳುವ. ಈ ಗೀತೆಯನ್ನ ಹಾಡುವ ಮೊದಲು ಆ ಪವಿತ್ರಾತ್ಮೆಗಾಗಿ ಪ್ರಾರ್ಥಿಸುವ ನಮ್ಮ ದಾಹ ಹೇಗಿರಬೇಕು? ಅದಕ್ಕೆ ಬೈಬಲ್ ಶ್ರೀ ಗ್ರಂಥದಲ್ಲಿ ಪ್ರೇಷಿತರ ಕಾರ್ಯಕಲಾಪ 2ನೇ ಅಧ್ಯಾಯ 1-4 ನೋಡ್ತವೆ. ಪಂಚದಶಮಿ ಹಬ್ಬದಂದು ಭಕ್ತ ವಿಶ್ವಾಸಿಗಳೆಲ್ಲರ ಒಂದು ಸೇರಿ ಪ್ರಾರ್ಥಿಸಿ ಸ್ತುತಿಸುವಾಗ
ಆಕಾಶ ತೆರೆಯಲ್ಪಡ್ತು, ಬೆಂಕಿಯ ಅಭಿಷೇಕದಿಂದ ತುಂಬಲ್ಪಡ್ತು. ಮತ್ತು ಇನ್ನೊಂದು ನಾವು ಸಂಗತಿಯನ್ನು ನೋಡ್ತೇವೆ. ಪ್ರೇಷಿತರ ಕಾರ್ಯಕಲಾಪ 16ನೇ ಅಧ್ಯಾಯ 24ರಿಂದ 26ನೇ ವಾಕ್ಯ. ಅಂತೆಯೇ ಅಧಿಕಾರಿ ಅವರನ್ನ ಸೆರೆಮನೆಯ ಒಳಗೆ ತಳ್ಳಿ ಅವರ ಕಾಲುಗಳನ್ನು ಮರದ ದಿಮ್ಮಿಗೆ ಬಿಗಿಸಿದನು. ಸುಮಾರು ನಡುರಾತ್ರಿಯ ಸಮಯ ಪೌಲ ಮತ್ತು ಸೀಲ ಪ್ರಾರ್ಥನೆ ಮಾಡುತ್ತಾ ದೇವರಿಗೆ ಸ್ತುತಿಗೀತೆಗಳನ್ನು ಹಾಡುತ್ತಾ ಇದ್ದರು. ಇತರ ಕೈದಿಗಳು ಆಲಿಸುತ್ತಿದ್ದರು. ಇದ್ದಕ್ಕಿದ್ದಂತೆ ಭೀಕರ ಭೂಕಂಪ ಉಂಟಾಯಿತು. ಸೆರೆಮನೆಯ ಅಸ್ಥಿವಾರವೇ ಕದಲಿತು. ಆ ಕ್ಷಣವೇ ಕದಗಳೆಲ್ಲವೂ ತೆರೆದವು. ಕೈದಿಗಳೆಲ್ಲರ ಬಂಧನಗಳು ಕಳಚಿ ಬಿದ್ದವು. ಪ್ರಿಯರೇ, ಈ ವಾಕ್ಯವನ್ನು ಓದುವಾಗ ನಾವು ಗಮನಿಸುವಂಥದ್ದು ಬಂಧನ ಕಳಚಿ ಬೀಳುವಂಥದ್ದು, ಕೈದಿಗಳು ಬಿಡುಗಡೆ ಆಗುವಂಥದ್ದು, ಬಂಧನದಿಂದ ಹೊರಬರುವುದು, ಇದನ್ನು ನೋಡ್ತಿದ್ದೇವೆ. ಇದು ಆಗುವುದು ಯಾವಾಗ? ಸ್ತುತಿಸುವಾಗ ಕಟ್ಟುಗಳು ಮುರಿಯುತ್ತೆ, ಅದು ನಿಜ. ಆದರೆ ಈ ಸ್ತುತಿಯನ್ನ ಪ್ರಾರಂಭಿಸುವುದು ಯಾವಾಗ? ಅದು ಮುಖ್ಯ. ದೇವರ ವಾಕ್ಯ ಹೇಳುತ್ತೆ, ನಡು ರಾತ್ರಿಯ ಸಮಯದಲ್ಲಿ ಅವರು ಸ್ತುತಿಸುವಾಗ ಬಿಡುಗಡೆ ಆಗುವುದಾದರೆ ಆ ಸ್ತುತಿ ಪ್ರಾರಂಭವಾದದ್ದು ಯಾವಾಗ? ಇದು ನಿಲ್ಲದ ಸ್ತುತಿ. ಅವರು ದೇವರನ್ನ ಸದಾ ಸ್ತುತಿಸುವಂತಹ ಕಿಂಕರರು, ದೇವರ ಸಾಮ್ರಾಜ್ಯಕ್ಕಾಗಿ ದುಡಿಯುವವರು. ಹಾಗಾಗಿ ಅವರನ್ನ ಬಂಧಿಸಿದ ಕ್ಷಣದಿಂದ ಇಲ್ಲಿವರೆಗೂ ಸ್ತುತಿಸುತ್ತಲೇ ಇದ್ದಾರೆ. ಕೊರಡೆಗಳಿಂದ ಹೊಡೆಯುವಾಗ, ಮರದ ದಿಮ್ಮಿಗೆ ಕಟ್ಟುವಾಗ, ಅವಮಾನ ಆಗುವಾಗ ಎಲ್ಲೂ ಕೂಡ ದೇವರ ವಿರುದ್ಧವಾಗಿ ಮಾತನಾಡದೆ ಪ್ರತಿಯೊಂದು ನೋವು, ವೇದನೆ, ಏಟು, ಪೆಟ್ಟಿಗಾಗಿ ಸ್ತುತಿಸಿದ್ರು. ಹಾಗಾಗಿ ಆ ಸ್ತುತಿ ನಿರಂತರವಾಯಿತು. ಆ ಸ್ತುತಿಯ ಅಂತ್ಯವೇನಾಯಿತು? ಬಿಡುಗಡೆ ಆಯಿತು. ಅನೇಕರು ಹೇಳ್ತಾರೆ, ಸ್ವಾಮಿ ನಾವು ಪ್ರಾರ್ಥನೆ ಮಾಡಿದ್ದೇವೆ, ವರ್ಷಗಳಿಂದ ಮಾಡಿದ್ದೇವೆ, ಇನ್ನೂ ಏನೂ ಆಗಿಲ್ಲ, ಸ್ತುತಿಸ್ತಿದ್ದೇವೆ, ಏನೂ ಆಗಿಲ್ಲ. ಅದು ಸುಳ್ಳು. ನಾವು ಸ್ತುತಿಸುವಾಗ, ಪ್ರಾರ್ಥನೆ ಮಾಡುವಾಗ ಅದು ನಿಲ್ಲಿಸುವ ಪ್ರಾರ್ಥನೆ ಸ್ತುತಿ ಅಲ್ಲ. ಕದಗಳು, ಬಂಧನಗಳು, ಕೊರಡೆಗಳು ಬಿಚ್ಚುವವರೆಗೂ ನಾವು ಸ್ತುತಿಸಬೇಕು. ನಾವು ಯಾವಾಗ ನಿರಂತರವಾಗಿ ಸ್ತುತಿಸ್ತೇವೆ ಅಲ್ಲಿ ಬಂಧನಗಳು ಬಿಚ್ಚಲ್ಪಡ್ತದೆ. ಬದಲಾವಣೆ ಬೇರೆಯವರಿಂದಲ್ಲ ಬಯಸುವುದು, ಬದಲಾವಣೆ ನನ್ನಿಂದ. ಕಟ್ಟುಗಳು ಬೇರೆಯವರಲ್ಲ, ಕಟ್ಟುಗಳು ನನ್ನಲ್ಲಿ ಮುರಿಯಬೇಕು. ಹಾಗಾಗಿ ಸ್ತುತಿಸಬೇಕಾದದ್ದು ನಾನಾಗಿದ್ದೇನೆ. ಬೇರೆಯವರಿಂದ ಬಯಸುವ ಬದಲು ನಾವು ಸ್ತುತಿಸುವ, ನಮ್ಮ ಜೊತೆಯಲ್ಲಿರುವವರು ನಮ್ಮೊಂದಿಗೆ ಅನುಗ್ರಹವನ್ನು ಪಡೆಯುವಂತಾಗಲಿ. ಅಂತಹ ಸ್ತುತಿ, ಅಂತಹ ದಾಹ, ಅಂತಹ ಅಭಿಷೇಕದಿಂದ ಆತ್ಮರ ಅಭಿಷೇಕಕ್ಕಾಗಿ ಈ ಗೀತೆಯಲ್ಲಿ ಪ್ರಾರ್ಥಿಸೋಣ. ವರಗಳು ನನ್ನಲ್ಲಿ ಬಂದಾಗ ನಾನೊಂದು ಹೊಸ ಸೃಷ್ಟಿಯಾಗುವೆ. ದೇವರ ಶಕ್ತಿಯು ನನ್ನಲ್ಲಿ ಬಂದಾಗ ನಾನೊಂದು ಹೊಸ ಸೃಷ್ಟಿಯಾಗುವೆ. ಪಾವನಾತ್ಮರೇ ಬೇಗ ಬನ್ನಿರಿ, ಪರಮಾನಂದವ ನನಗೆ ನೀಡಿರಿ. ಪಾವನಾತ್ಮರೇ ಬೇಗ ಬನ್ನಿರಿ, ಪರಮಾನಂದವ ನನಗೆ ನೀಡಿರಿ.
ಬಿಡುಗಡೆ ಬಿಡುಗಡೆ ಬಿಡುಗಡೆಯು, ಸೈತಾನ ಶಕ್ತಿಯಿಂದ ಬಿಡುಗಡೆಯು, ಬಿಡುಗಡೆ ಬಿಡುಗಡೆ ಬಿಡುಗಡೆಯು, ಸೈತಾನ ಶಕ್ತಿಯಿಂದ ಬಿಡುಗಡೆಯು. ಪಾವನಾತ್ಮರೇ ಬೇಗ ಬನ್ನಿರಿ, ಪರಮಾನಂದವ ನನಗೆ ನೀಡಿರಿ. ಪಾವನಾತ್ಮರೇ ಬೇಗ ಬನ್ನಿರಿ, ಪರಮಾನಂದವ ನನಗೆ ನೀಡಿರಿ. ಸರ್ವದೇಳುವ ಪಾವನಾತ್ಮರೇ ಬೇಗ ಬನ್ನಿರಿ, ಪರಮಾನಂದವ ನನಗೆ ನೀಡಿರಿ. ಸಂತೋಷ ಉಲ್ಲಾಸ ಸಂಭ್ರಮವು, ಪವಿತ್ರ ಆತ್ಮರಿಂದ ಆನಂದವು. ಸಂತೋಷ ಉಲ್ಲಾಸ ಸಂಭ್ರಮವು, ಪವಿತ್ರ ಆತ್ಮರಿಂದ ಆನಂದವು. ಪಾವನಾತ್ಮರೇ ಬೇಗ ಬನ್ನಿರಿ, ಪರಮಾನಂದವ ನನಗೆ ನೀಡಿರಿ. 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 ಹಾಲೆಲೂಯಾ 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 ಹಾಲೆಲೂಯಾ. ಪಾವನಾತ್ಮರೇ ಯೇಸುವಿನ ಆರಾಧನೆಯಲ್ಲಿ ಭಾಗವಹಿಸುವ ಪ್ರತಿಯೊಬ್ಬರ ಮನೆಗಳು ಜೀವಿತವು ಆತ್ಮ ಅಭಿಷೇಕದಿಂದ ತುಂಬಲ್ಪಡಲಿ. ಬಂಧನಗಳು ಮುರಿಯಲಿ, ಕಟ್ಟುಗಳು ಮುರಿಯಲಿ, ಪಶ್ಚಾತ್ತಾಪಗಳು ಉಂಟಾಗಲಿ, ವಾಕ್ಯದ ಅಭಿಷೇಕ ಉಂಟಾಗಲಿ, ಯೇಸು ಕ್ರಿಸ್ತರ ರಕ್ತದ ಅಭಿಷೇಕದ ಉಂಟಾಗಲಿ, ಪಾಪ ಪ್ರಜ್ಞೆಗಳು ಉಂಟಾಗಲಿ, ದೇವರ ಸ್ವರ ಕೇಳುವಂತಾಗಲಿ, ವಾಕ್ಯದ ದಾಹ ಉಂಟಾಗಲಿ, ಬೆಳಕಿನ ಮಕ್ಕಳಾಗಿ ಜೀವಿಸಲಿ. ಹೊಸ ಅಭಿಷೇಕ ಉಂಟಾಗಲಿ. ಹಾಲೆಲೂಯಾ 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 ಹಾಲೆಲೂಯಾ. ಆತ್ಮೀಯರೇ, ಕೀರ್ತನೆಗಳ ಪುಸ್ತಕ 37ನೇ ಅಧ್ಯಾಯ 4ನೇ ವಾಕ್ಯ. ಪ್ರಭುವಿನಿಂದಲೇ ಬಯಸು ನಿನ್ನಾನಂದವನ್ನು, ನೆರವೇರಿಸುವನಾತ ನಿನ್ನ ಮನದಾಸೆಯನ್ನು. ಬಹಳ ಆಳವಾದ ವಾಕ್ಯ. ಪ್ರಭುವಿನಿಂದಲೇ ಬಯಸು ನಿನ್ನ ಆನಂದವನ್ನ. ಪ್ರಿಯರೇ, ಇದನ್ನೇ ನಮ್ಮ ಆನಂದವನ್ನ ಬಯಸುವುದು ವ್ಯಕ್ತಿಗಳಿಂದ. ಆನಂದವನ್ನ ಹುಡುಕುತ್ತಿರುವುದು ಹಣದ ಹಿಂದೆ, ಲೋಕದ ಹಿಂದೆ, ಹೆಸರುಗಳ ಹಿಂದೆ. ಹಾಗಾಗಿ ನಮಗೆ ದುಃಖ ಇದೆ, ನೋವಿದೆ, ಬೇಸರವಿದೆ. ಆದರೆ ಕೀರ್ತನೆಕಾರ ಹೇಳುವ ಮಾತು, ಪ್ರಭುವಿನಿಂದಲೇ ಬಯಸು ನಿನ್ನಾನಂದವನ್ನು, ನೆರವೇರಿಸುವನಾತ ನಿನ್ನ ಮನದಾಸೆಯನ್ನು. ನಿನ್ನ ಮನದಾಸೆಗಳು ನೆರವೇರಲು, ನಿನ್ನ ಕೊರತೆಗಳು ನೀಗಲು ಪ್ರಭುವನ್ನ ನೀನು ಮೆಚ್ಚುಗೆಗೊಳಿಸು. ಪ್ರಭುವಿಗಾಗಿ ಜೀವಿಸು. ಪ್ರಭು ನಿನ್ನಲ್ಲಿ ಬಯಸುವಂತೆ ಚಿಂತಿಸು, ಪ್ರಾರ್ಥಿಸು, ಜೀವಿಸು. ಸಿರಾಕ 27ನೇ ಅಧ್ಯಾಯ 3ನೇ ವಾಕ್ಯ ನಮಗೆ ಬೋಧಿಸ್ತದೆ, ದೇವರಲ್ಲಿ ಸ್ಥಿರ ಭಕ್ತಿ ಇಲ್ಲದವನೇ ಬೇಗನೆ ವಿನಾಶವಾಗುವುದು ನಿನ್ನ ಮನೆ. ನೋಡಿ, ದೇವರ ಮೇಲೆ ನಿರಂತರ ಭಕ್ತಿ, ನಿರಂತರ ವಿಶ್ವಾಸವಿಲ್ಲದಿದ್ದರೆ ನಮ್ಮ ಮನೆಗಳು ವಿನಾಶಗೊಳ್ಳುತ್ತದೆ. ಅದು ಶರೀರವಾಗಬಹುದು, ವಾಸಿಸುವ ಮನೆ ಆಗಬಹುದು, ಜೀವಿಸುವ ಸ್ಥಳಗಳಾಗಬಹುದು, ಅಥವಾ ನಿನ್ನ ಕೆಲಸ ಮಾಡುವ ಸ್ಥಳ ಇರಬಹುದು. ಆ ನಾಶಕ್ಕೆ ಕಾರಣ ಸ್ಥಿರ ಭಕ್ತಿ ಇಲ್ಲದೆ ಇರುವಂಥದ್ದು. ಇದನ್ನ ಕುಟುಂಬ ಪ್ರಾರ್ಥನೆಯನ್ನು ಮಾಡ್ತಾರೆ, ಅದು ನಿರಂತರ ಇರುವುದಿಲ್ಲ. ನೀನು ಕುಟುಂಬದಲ್ಲಿ ಪ್ರಾರ್ಥನೆ ಮಾಡಿ ಉತ್ತರ ಸಿಗದೆ ಯಾವುದೋ ಒಂದು ಪುಣ್ಯ ಕ್ಷೇತ್ರಗಳಿಗೆ ಅಥವಾ ಧ್ಯಾನ ಮಂದಿರಗಳಿಗೆ ಹೋಗಿ ನೀ ಪ್ರಾರ್ಥಿಸುವಾಗ ನೀ ಕೃಪೆಯನ್ನು ಪಡ್ಕೊಳ್ತಿದ್ದೀಯ ಅಂದರೆ ಆ ಮಂದಿರದಲ್ಲಿ, ಆ ಕ್ಷೇತ್ರಗಳಲ್ಲಿ ನಿರಂತರ ಪ್ರಾರ್ಥನೆ ಇದೆ. ಆ ಪ್ರಾರ್ಥನೆ ನಿನ್ನ ಮನೆಯಲ್ಲಿಲ್ಲ. ನಿನ್ನ ಮನೆಯಲ್ಲಿಲ್ಲದ ಕಾರಣ ನೀ ಉತ್ತರದಿಂದ ಬಹಳ ದೂರ ಇದ್ದೀಯ. ನಿನ್ನ ಪ್ರಾರ್ಥನೆ ನಿನ್ನ ಕುಟುಂಬದಲ್ಲಿ ಫಲ ನೀಡಬೇಕಾ? ನಿರಂತರವಾಗಿ ಪ್ರಾರ್ಥಿಸು. ಆ ಪ್ರಾರ್ಥನೆಗೆ ಸಮಯವಾದರೂ ಯಾವುದು? ಸುಜ್ಞಾನ 16ನೇ ಅಧ್ಯಾಯ 27ರಿಂದ 28ನೇ ವಾಕ್ಯ ಬಹಳ ಸ್ಪಷ್ಟವಾಗಿ ನುಡಿಯುವಂಥದ್ದು. ಬೆಂಕಿಯಿಂದ ಸುಟ್ಟು ನಾಶವಾಗದ ಆಹಾರ ಕಾದು ಕರಗಿ ಹೋಯಿತು ಸೂರ್ಯನ ಸೌಮ್ಯ ಕಿರಣಗಳ ಮಾತ್ರದಿಂದ. ಅದು ಯಾವುದು? ಬೆಂಕಿಯಿಂದ ಸುಟ್ಟು ಹೋಗದ ಆಹಾರ, ಕೇವಲ ಬಿಸಿಲಿನ ಕಿರಣಕ್ಕೆ ಕರಗಿ ಹೋದದ್ದು ಯಾವುದು? ಆಕಾಶದಿಂದ ಬಿದ್ದ ಮನ್ನಾ.
ಸೂರ್ಯ ಉದಯಿಸುವ ಮುನ್ನವೇ ಈ ಮನ್ನವನ್ನು ಅವರು ಸ್ವೀಕರಿಸಬೇಕು. ಅದು ಬೆಂಕಿಯಿಂದ ಬೆಂದದ್ದಲ್ಲ, ಸ್ವರ್ಗದಿಂದ ಬಂದ ಆಹಾರ ಮನ್ನ. ಈ ಮನ್ನ ಕರಗಿ ಹೋದದ್ದು ಯಾವಾಗ? ಸೂರ್ಯನ ಬೆಳಕು ಬಿದ್ದಾಗ. ಮುಂದಿನ ವಾಕ್ಯ ಹೇಳುತ್ತೆ, ಇದರಿಂದ ನಾವು ಅರಿತುಕೊಳ್ಳಬೇಕಾದ ಪಾಠವಿದು, ಸೂರ್ಯೋದಯಕ್ಕೆ ಮೊದಲೇ ನಾವೆದ್ದು ಸ್ತುತಿಸಬೇಕು ನಿಮ್ಮನ್ನ, ಬೆಳಕು ಮೂಡುತ್ತಿರುವಾಗಲೇ ನಾವು ಬೇಡಿಕೊಳ್ಳಬೇಕು ನಿಮ್ಮನ್ನ. ಪ್ರಸ್ತುತ ಪ್ರಾರ್ಥನೆ ಯಾವುದು? ದೈವಿ ಕರುಣೆ ಜಪಸರವನ್ನ ಬೆಳಗಿನ ಜಾವ 3 ಗಂಟೆಗೆ ಎದ್ದು ಪ್ರಾರ್ಥಿಸುವ ವಿಶ್ವಾಸಿಗಳಿದ್ದಾರೆ, ಅದು ಒಳ್ಳೆಯ ಪದ್ಧತಿ. ಆದರೆ ನಿನ್ನ ಪ್ರಾರ್ಥನೆ ರೂಢಿ ಸೂರ್ಯ ಹುಟ್ಟುವ ಮೊದಲೇ ಇರಲಿ. ಸೂರ್ಯನ ಕಿರಣಗಳು ಬಿದ್ದು ನಿನ್ನ ಎಲ್ಲ ಕರಗಿ ಹೋಗುವ ಮುನ್ನವೇ ನಿನ್ನ ಪ್ರಾರ್ಥನೆ ವಿಜ್ಞಾಪನೆಗಳು ಸ್ತುತಿಯಾಗಿ ಪ್ರಭುವನ್ನೇ ಮುಟ್ಟಲಿ. ಇಡೀ ಸೃಷ್ಟಿಯು ಪ್ರಭುವನ್ನ ಸ್ತುತಿಸುವಾಗ ನೀನು ಕೂಡ ಸ್ತುತಿಸು. ನೀನು ಹೇಗೆ ಮಲಗಲು ಸಾಧ್ಯ? ಕಷ್ಟ, ನೋವು, ಚಿಂತೆಗಳನ್ನಿಟ್ಟು ಆಮೇಲೆ ಪ್ರಾರ್ಥಿಸಲು ನೆಮ್ಮದಿಯಿಂದ ಹೇಗೆ ಮಲಗ್ತೀಯ? ಹಾಗಾಗಿ ಎಚ್ಚೆತ್ತು ಪ್ರಾರ್ಥಿಸು. ಸೂರ್ಯನ ಬೆಳಕು ಬೀಳುವ ಮುನ್ನ ಪ್ರಾರ್ಥಿಸು. ತದನಂತರ ದಿವ್ಯ ಬಲಿಪೂಜೆಯಲ್ಲಿ ಭಾಗವಹಿಸು. ಬೆಂಕಿಯಿಂದ ಸುಟ್ಟು ನಾಶವಾಗದ ಸ್ವರ್ಗೀಯ ಈ ಆಹಾರ ಇದು ಯಾವುದು? ಜೀವದಾಯಕ ರೊಟ್ಟಿ. ಹೊಸ ಒಡಂಬಡಿಕೆಯಲ್ಲಿ ನಾನೇ ಆ ಜೀವದಾಯಕ ರೊಟ್ಟಿ ಎಂದ ಯೇಸು ಕ್ರಿಸ್ತರನ್ನು ನಾವು ಸ್ವೀಕರಿಸುವುದಾದರೆ ಅದು ಹೇಗಿದೆ? ಅದೆಂದಿಗೂ ಸುಟ್ಟು ಹೋಗದಂಥದ್ದು, ಕಳೆದು ಹೋಗದಂಥದ್ದು. ಹಾಗಾಗಿ ಆ ಪ್ರಭುವನ್ನು ಕಳೆದುಕೊಳ್ಳಬೇಡ ನಿನ್ನ ಪಾಪದಿಂದಾಗಿ. ಪ್ರಭುವನ್ನು ಕಳೆದುಕೊಳ್ಳಬೇಡ ನಿನ್ನ ನಿದ್ರೆಯಿಂದಾಗಿ. ಆ ಬುದ್ಧಿವಂತ ಕನ್ಯೆಯರು ಎಣ್ಣೆ ಇಟ್ಟು ಕಾದಂತೆ ನೀನು ಕಣ್ಣು ಬಿಟ್ಟು ಕಾಯಿ, ಅಪ್ಪ ನಾನು ನಿನ್ನನ್ನು ನೋಡಬೇಕು, ಯೇಸುವೇ ನಾನು ನಿನ್ನನ್ನು ನೋಡಬೇಕು. ಕೀರ್ತನೆಗಾರ 119ನೇ ಅಧ್ಯಾಯ 11ನೇ ವಾಕ್ಯ ಹೇಳುತ್ತೆ, ನಿನಗೆ ವಿರುದ್ಧ ನಾ ಪಾಪ ಮಾಡದಂತೆ ನಿನ್ನ ನುಡಿಯನ್ನ ನನ್ನೆದೆಯಲ್ಲಿರಿಸಿದೆ. ಪಾಪ ಮಾಡಿದ ಮೇಲೆ ದುಃಖಿಸ ಬದಲು ಪಾಪದ ಪ್ರಲೋಭನೆಯ ಸಮಯದಲ್ಲೇ ಆ ಪಾಪ ಪ್ರಜ್ಞೆ ನಮ್ಮೊಳಗಿದ್ದರೆ ಅದೆಂತಹ ಅಭಿಷೇಕದ ಜೀವನ. ನಿನಗೆ ವಿರುದ್ಧ ನಾ ಪಾಪ ಮಾಡದಂತೆ ನಿನ್ನ ನುಡಿಯನ್ನು ನನ್ನೆಲ್ಲರಿಸಿದೆ. ಪ್ರತಿ ದಿವ್ಯ ಬಲಿ ಪೂಜೆಯಲ್ಲಿ ಯಾಜಕ ಪರಮ ಪ್ರಸಾದವನ್ನು ಮುರಿದು ಅದನ್ನು ಭುಜಿಸುವ ಮುನ್ನ ಹೇಳುವ ವೈಯಕ್ತಿಕ ಪ್ರಾರ್ಥನೆಯ ಕಡೆಯ ಪದಗಳು, ಪ್ರಭುವೇ ಯಾವುದೇ ಕಾರಣಕ್ಕೂ ನಿಮ್ಮನ್ನು ಬಿಟ್ಟು ಅಗಲದಂತೆ ನಿಮ್ಮೊಂದಿಗಿರುವ ಕೃಪೆ ಕೊಡಿರಿ, ನಿನ್ನ ಆಜ್ಞೆಗಳನ್ನು ಪಾಲಿಸುವ ಕೃಪೆ ಕೊಡಿ. ಅದನ್ನು ಸ್ವೀಕರಿಸುವ ನಾವು ಕೂಡ ಅದನ್ನು ಹೇಳಬೇಕು. ಯೇಸುವೇ ನೀನು ನನ್ನ ಹೃದಯಕ್ಕೆ ಬಂದಿದ್ದೀಯಾ, ನಿನ್ನನ್ನು ಬಿಟ್ಟಗಲದೆ ನಿನ್ನೊಂದಿಗಿರುವ ಕೃಪೆ ಕೊಡಿರಿ. ಯೇಸುವಿನೊಂದಿಗೆ ಇರುವುದು ಅಭಿಷೇಕದ ಜೀವನ. ಯೇಸು ಇಲ್ಲದ ಜೀವನ ಬರಡು ಜೀವನ. ಹಾಗಾಗಿ ಪ್ರಭುವಿನಲ್ಲಿ ನಾವು ಪ್ರಾರ್ಥಿಸುವ, ನಿನಗೆ ವಿರುದ್ಧ ನಾ ಪಾಪ ಮಾಡದಂತೆ ನಿನ್ನ ನುಡಿಯಿಂದ ನನ್ನನ್ನು ತುಂಬಿಸಿರಿ. ಪೂರ್ಣ ಮನಸ್ಸು, ಪೂರ್ಣ ಆತ್ಮ, ಪೂರ್ಣ ಶಕ್ತಿಯಿಂದ ಪ್ರಭುವನ್ನು ಸ್ತುತಿಸಿ ಆರಾಧಿಸುವ ಈ ಪರಮ ಪ್ರಸಾದ ಆರಾಧನೆಯಲ್ಲಿ ನಾವು ಸ್ತುತಿಸುವಾಗ, ನಾವು ಆರಾಧಿಸುವಾಗ ಈ ಸೃಷ್ಟಿಕರ್ತರಿಗೆ ಈ ಭೂಮಿ ಒಂದು ಕ್ಷಣ ಮಾತ್ರ. ಹಾಗಾಗಿ ಈ ಒಂದು ಆನ್ಲೈನಲ್ಲಿ ಆರಾಧನೆಯಲ್ಲಿ ಭಾಗವಹಿಸುವಾಗ ನೀವಿದ್ದ ಸ್ಥಳದಲ್ಲಿ ಸ್ತುತಿಸಿರಿ. ನೀವು ಮಾಡುವ ಕೆಲಸಗಳ ನಡುವೆ ದೇವರನ್ನು ಸ್ತುತಿಸಿರಿ. ಬಂಧನಗಳು ಬಿಚ್ಚಲಿ, ಕೊರತೆಗಳು ನೀಗಲಿ, ಪಶ್ಚಾತ್ತಾಪ ಉಂಟಾಗಲಿ. ಸೂರ್ಯನ ಬೆಳಕು ಮೂಡುವ ಮುನ್ನವೇ ನಾವು ದೃಢವಾಗಿ ಪ್ರಭುವಿನೊಂದಿಗೆ ನಿಲ್ಲುವ ಕೃಪೆ ಸಿಗಲಿ. ಯೇಸುವಲ್ಲೇ ಬಾ, ನಿನ್ನ ಹೃದಯವ ಯೇಸುವಿಗೆ ತಾ, ನಿನ್ನ ಕಾಯುವ ಕುರುಬನವ ಬಾ. ಯೇಸುವಲ್ಲೇ ಬಾ, ನಿನ್ನ ಹೃದಯವ ಯೇಸುವಿಗೆ ತಾ, ನಿನ್ನ ಕಾಯುವ ಕುರುಬನವ, ನಿನ್ನ ಕಾಯುವ ಕುರುಬನವ, ನಿನ್ನ ಕಾಯುವ ಕುರುಬನವ, ನಿನ್ನ ಕಾಯುವ ಕುರುಬನವ,
ನಿನ್ನ ಕಾಯುವ ಕುರುಬನವ ಬಾ ಯೇಸುವಲ್ಲಿ ಬಾ ನಿನ್ನ ಹೃದಯವ ಯೇಸುವಿಗೆ ತಾ ನಿನ್ನ ಕಾಯುವ ಕುರುಬನವ ನಿನ್ನ ಕಾಯುವ ಕುರುಬನವ. ಹಾಲೆಲೂಯ 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 ಹಾಲೆಲೂಯ. ಪ್ರಭು ಯೇಸುವಿನಲ್ಲಿ ಆತ್ಮೀಯರೇ, ಪಾವಿತ್ರತೆಗಾಗಿ ದಾಹಗೊಳ್ಳುವ ನಾವು, ಪಾವಿತ್ರತೆಯಲ್ಲಿ ಜೀವಿಸಲು ಹಂಬಲಿಸುವ ನಾವು, ಪಾವಿತ್ರತೆಯನ್ನು ಅರಿಯದೆ ಕಳೆದುಕೊಳ್ಳುವುದು ಪರಪ್ರೀತಿಯಲ್ಲಿ. ಪರರಿಗೆ ನಾವು ಒಳ್ಳೆಯದನ್ನು ಬಯಸುವಾಗ, ಕೇಡನ್ನು ಬಗೆಯೋರಿಗೆ ಆಶೀರ್ವಾದ ಕೊಡುವಾಗ ನಮ್ಮ ಪಾವಿತ್ರತೆ ಕಿಂಚಿತ್ತು ಅಧಿಕಗೊಳ್ಳುತ್ತದೆ. ನಮಗರಿವಿಲ್ಲದೆ ದುಡುಕಿ ನಿರ್ಧಾರಗಳನ್ನು ತಕ್ಕೊಂಡು ಅನೇಕ ಬಾರಿ ಪರರಿಗೆ ನೋವು ಕೊಡ್ತವೆ. ಪ್ರಿಯರೇ, ಯಾಜಕನಾದ ನಾನು ವೈಯಕ್ತಿಕವಾಗಿ ಹೇಳುವುದಾದರೆ, ಇಂದು ಕಾಣುವ ಯಾಜಕನಲ್ಲ, ಬಹಳ ಕೋಪ ಮುಂಗೋಪ. ಪರಿಶುದ್ಧ ಬಲಿಪೀಠದಲ್ಲೇ ಪ್ರಾರ್ಥಿಸುವಾಗ, ಬೋಧಿಸುವಾಗ ಯಾರೇ ತಪ್ಪು ಮಾಡಿದ್ರು ನಿಯಮದ ನೆಪದಿಂದ, ನಿಯಮದ ಆಧಾರದ ಮೇಲೆ ವ್ಯಕ್ತಿಗಳನ್ನು ನೇರವಾಗಿ ನೋಯಿಸುತ್ತಿದ್ದ, ಖಂಡಿಸುತ್ತಿದ್ದ ವ್ಯಕ್ತಿ ನಾನು. ಬಲಿಪೂಜೆ ಸಮಯದಲ್ಲಿ ತಾಯಿ ಮಕ್ಕಳು ಇರುವಾಗ, ಮಕ್ಕಳು ತೊಂದರೆ ಕೊಟ್ಟಾಗ ಬಲಿಪೀಠದಿಂದ ನೇರವಾಗಿ ಹೇಳುತ್ತಿದ್ದೆ, ನೀವು ಸೈಡಿಗೆ ಹೋಗಿ, ಇದು ಬಲಿಪೀಠ, ಹೀಗೆ. ಅದು ಹೇಳುತ್ತಿದ್ದುದು ಸತ್ಯ, ಆದರೆ ಹೇಳುತ್ತಿದ್ದ ಮಾತುಗಳು ಸ್ವಲ್ಪ ಕಠೋರವಾಗಿತ್ತು. ಅದಕ್ಕೆ ಕಾರಣ ಅದು ಅವರ ಸಮಸ್ಯೆ ಅಲ್ಲ, ನನ್ನೊಳಗಿರುವ ಪಾವಿತ್ರತೆಯ ಕೊರತೆಯ ಸಮಸ್ಯೆ. ಎಂದು ಪ್ರಾರ್ಥನೆಯಲ್ಲಿ ನೀನು ಏನೇ ಮಾಡು, ನನಗೆ ತೊಂದರೆ ಆಗ್ತಿಲ್ಲ. ಕಾರಣ ನನ್ನೊಳಗೆ ಅಶುದ್ಧೀಕರಣ, ನನಗೆ ಬಂದ ನೋವು ವೇದನೆಗಳಿಂದ ಶುದ್ಧಗೊಳ್ಳುವ ಕೃಪೆಯನ್ನು, ಪಶ್ಚಾತ್ತಾಪದ ವರವನ್ನು, ಮನಪರಿವರ್ತನೆ ಕೃಪೆಯನ್ನು ದೇವರು ನನಗನುಗ್ರಹಿಸಿದ್ದಾರೆ. ಈಗ ನೀನು ಪಶ್ಚಾತ್ತಾಪ ಪಡುವ ಸಮಯ. ಲೂಕ 6ನೇ ಅಧ್ಯಾಯ 38ನೇ ವಾಕ್ಯ ಹೇಳುತ್ತೆ, ಪರರನ್ನ ಕ್ಷಮಿಸಿರಿ, ದೇವರು ನಿಮ್ಮನ್ನು ಕ್ಷಮಿಸುವರು. ಪರರಿಗೆ ಕೊಡಿ, ದೇವರು ನಿಮಗೂ ಕೊಡುವರು. ಯಾವ ರೀತಿ? ಅಳತೆಯಲ್ಲಿ ತುಂಬಿ ಕುಲುಕಿ ಅದುಮಿ ನಿಮ್ಮ ಮಡಿಲಿಗೆ ಹಾಕುವರು, ನೀವು ಕೊಟ್ಟ ಅಳತೆಯಲ್ಲೇ ನಿಮಗೆ ಕೊಡುವರು. ಪ್ರಿಯರೇ, ಆಶೀರ್ವಾದ ಹೇಗೆ ಕಳ್ಕೊಳ್ತವೆ? ಪರರಿಗೆ ನಾವು ಕೊಡ್ತಿರುವುದು ನನ್ನ ಹೊಟ್ಟೆ ತುಂಬಿದ ನಂತರ, ಪರರಿಗೆ ನಾ ಕೊಡುವಂಥದ್ದು ನನ್ನ ಬಟ್ಟೆ ಹಳೆಯದಾದ ನಂತರ, ಎಸೆಯುವ ಬದಲು ಇನ್ನೊಬ್ಬ ಬಡವನಿಗೆ ಕೊಡ್ತಿದ್ದೇನೆ. ಇದನ್ನು ಕೊಟ್ಟು ದೇವರಿಂದ, ಯೇಸುವೇ ನಾನು ಸೇವೆ ಮಾಡಿದ್ದೆ, ನನ್ನನ್ನು ಆಶೀರ್ವದಿಸಿ ಎಂಬುದಾಗಿ ಎದೆಯುಬ್ಬಿಸಿ ಕೇಳುವ ಮನೋಭಾವವು ನಮ್ಮಲ್ಲಿರ್ತದೆ. ಹಾಕಿರೋ ಬಟ್ಟೆಯನ್ನು ನಾವು ಕೊಡಲು ಸಾಧ್ಯ ಇಲ್ಲ, ತಿನ್ನುವ ಆಹಾರವನ್ನು ಕೊಡುವ ಸಾಧ್ಯ ಇಲ್ಲ. ಕೊಟ್ಟವರು ಸಂತರಾಗಿ ಜೀವಿಸ್ತಿದ್ದಾರೆ, ಕೊಡದವರು ಇಂದು ಅದೇ ನರಳಾಟದಲ್ಲಿದ್ದಾರೆ. ಪ್ರಿಯರೇ, ಪರರಿಗೆ ನಿನ್ನ ಬಟ್ಟೆ ಕೊಡು, ಆಹಾರ ಕೊಡು ಅನ್ನೋದಕ್ಕಿಂತ ಪರರಿಗೆ ಶಾಪ ಕೊಡಬೇಡ, ಪರರನ್ನು ನಿಂದಿಸಬೇಡ. ನಿನ್ನಲ್ಲಿ ಏನಿದೆ ಅದನ್ನು ಕೊಡು. ಪರರಿಗೆ ನೀ ಒಳ್ಳೆಯದನ್ನು ಕೊಡಬೇಕಾ? ನಿನ್ನಲ್ಲಿ ಒಳ್ಳೆಯದಿರಬೇಕು. ಪರರಿಗೆ ನೀ ಕ್ಷಮೆ ಕೊಡಬೇಕಾ? ನಿನ್ನಲ್ಲಿ ಕ್ಷಮೆ ಬೇಕು. ಹಾಗಾಗಿ ನಿನಗೆ ಕ್ಷಮೆ ಬೇಕು, ಪ್ರೀತಿ ಬೇಕು, ನೆಮ್ಮದಿ ಬೇಕು, ಆಶೀರ್ವಾದ ಬೇಕು, ಫಸ್ಟ್ ನೀನು ಕೊಡು. ಅದನ್ನು ಎಲಿಷ ನೋಡುವಂಥದ್ದು. ಆ ಬಡ ವಿಧವೆಗೆ ನಿನ್ನಲ್ಲಿರುವುದರಲ್ಲಿ ಒಂದು ಚಿಕ್ಕ ರೊಟ್ಟಿಯನ್ನು ಮೊದಲು ತಂದು ತದನಂತರ ನೀನು ಮಾಡಿಕೊ. ಎಷ್ಟು ವರ್ಷಗಳು, ಎಷ್ಟು ತಿಂಗಳುಗಳು ಅದು ಬುಟ್ಟಿಯಲ್ಲಿದ್ದಂತಹ ಆ ಎಣ್ಣೆ ಆಗಲಿ ಪದಾರ್ಥವಾಗಲಿ ಕರಗಲಿಲ್ಲ. ಕೊಡುವಾಗ ದೇವರು ಆಶೀರ್ವದಿಸ್ತಾರೆ. 7 ರೊಟ್ಟಿಯನ್ನು ಕೊಟ್ಟಾಗ 4,000 ಮಂದಿ, 5 ರೊಟ್ಟಿ ಕೊಟ್ಟಾಗ 5,000 ಮಂದಿ ತಿಂದಂತಹ ಅದ್ಭುತವನ್ನು ನಾವು ಶುಭ ಸಂದೇಶದಲ್ಲಿ ನೋಡ್ತೇವೆ. ಕೊಟ್ಟಾಗ ಅದ್ಭುತ, ಕೊಟ್ಟಾಗ ಅಭಿಷೇಕ, ಕೊಟ್ಟಾಗ ಪಾವಿತ್ರತೆ. ಕೊಡುವುದು ಯಾರಿಗೆ? ಪರರಿಗೆ ಅನ್ನೋದಕ್ಕಿಂತ ಪರರಲ್ಲಿರುವ ಯೇಸುವಿಗೆ. ಸೌಲನಿಗೆ ಅದೇ ಯೇಸು ಹೇಳಿದ್ದು, ಸೌಲನೇ ಸೌಲನೇ ನನ್ನನ್ನೇಕೆ ಪರೀಕ್ಷಿಸ್ತಿದ್ದಿ, ನನ್ನೇಕೆ ಹಿಂಸಿಸುತ್ತಿದ್ದಿ? ನೀನು ಹಿಂಸಿಸುವ ಕ್ರಿಸ್ತನೇ ನಾನು. ಆ ಕ್ರಿಸ್ತ ನಿನ್ನ ಸುತ್ತ ಇದ್ದಾರೆ, ನಿನ್ನ ಕ್ರಿಸ್ತ
ನಿನ್ನೊಳಗೆ ಜೀವಿಸ್ತಿದ್ದಾರೆ, ಅವರನ್ನು ಸಂತೋಷವಾಗಿ ಕಾಪಾಡಿಕೊ. 1 ಪೇತ್ರ 3ನೇ ಅಧ್ಯಾಯ 9ನೇ ವಾಕ್ಯ ಹೇಳುತ್ತದೆ, ಮೂಯಿಗೆ ಮೂಯಿ ತೀರಿಸಬೇಡಿರಿ, ಶಾಪಕ್ಕೆ ಪ್ರತಿಶಾಪ ಹಾಕದೆ ಆಶೀರ್ವಾದ ಮಾಡಿರಿ. ಹೀಗೆ ಮಾಡಿದರೆ ದೇವರ ಆಶೀರ್ವಾದವನ್ನು ಬಾಧ್ಯವನ್ನಾಗಿ ಪಡೆಯುವಿರಿ. ಶಾಪ ಕೊಡುವವರಿದ್ದಾರೆ, ತೆಗಳುವವರಿದ್ದಾರೆ, ಅವರ ಬಲಹೀನತೆನ ನಮ್ಮ ಮೇಲೆ ಹಾಕುವವರಿದ್ದಾರೆ. ಆದರೆ ದೇವರ ಸ್ನೇಹ, ದೇವರ ಸೇವೆ, ದೇವರ ಪ್ರೀತಿ, ಕ್ರೈಸ್ತನಾಗಿ ಜೀವಿಸುವ ನಾನು ಅವರನ್ನು ಆಶೀರ್ವದಿಸಬೇಕು. ಅವರೆಷ್ಟೇ ಬೈಲಿ, ಎಷ್ಟೇ ಶಾಪ ಕೊಡಲಿ, ಪ್ರತಿಯಾಗಿ ನಾನು ಆಶೀರ್ವದಿಸಬೇಕು. ಅವರೇನು ಮಾಡ್ತಿದ್ದಾರೆ ಗೊತ್ತಿಲ್ಲ, ನಾನೇನು ಮಾಡ್ತಿದ್ದೀನಿ. ತೀರ್ಪಿನ ದಿನ ಅವರೇಕೆ ಹೀಗೆ ಮಾಡಿದ್ರು ಕೇಳಲ್ಲ. ತೀರ್ಪಿನ ದಿನದ ಪ್ರಶ್ನೆ, ನೀನೇಕೆ ಹೀಗೆ ಮಾಡಿದೆ? ಪ್ರಶ್ನೆ ನೇರವಾಗಿ ನನ್ನದಾಗಿರೋದರಿಂದ ನಾವು ಮಾಡಬೇಕಾದ ಕರ್ತವ್ಯ ಆಜ್ಞಾಪಾಲನೆ, ಆಶೀರ್ವಾದ ಕೊಡು. ಆದಿಕಾಂಡ 12ನೇ ಅಧ್ಯಾಯ 2-3 ವಾಕ್ಯ ನಮಗೆ ಬೋಧಿಸ್ತದೆ, ನಾನು ನಿನ್ನನ್ನು ದೊಡ್ಡ ಜನಾಂಗವನ್ನಾಗಿ ಮಾಡುತ್ತೇನೆ, ನಿನ್ನನ್ನು ಆಶೀರ್ವದಿಸಿ ನಿನ್ನ ಹೆಸರಿಗೆ ಘನತೆ ಗೌರವವನ್ನು ತರುತ್ತೇನೆ, ನೀನೇ ಆಶೀರ್ವಾದದ ಆದರ್ಶದ ಆಶೀರ್ವಾದವಾಗಿ ಬೆಳಗುವೆ, ನಿನ್ನನ್ನು ಅರಸುವವರನ್ನು ನಾ ಅರಸುವೆನು, ನಿನ್ನನ್ನು ಶಪಿಸುವವರನ್ನು ನಾ ಶಪಿಸುವೆನು, ದರೆಯ ಕುಲದವರಿಗೆಲ್ಲ ನಿನ್ನ ಮುಖೇನ ದೊರಕುವುದು ನನ್ನಿಂದ ಆಶೀರ್ವಾದ. ನನ್ನಿಂದ ಇತರಿಗೆ ಆಶೀರ್ವಾದ ಆಗಬೇಕಾದರೆ ನನ್ನೊಳಗಿನ ಪಾವಿತ್ರತೆ ಎಷ್ಟಿರಬೇಕು, ನನ್ನೊಳಗೆ ಎಷ್ಟು ಬಲಹೀನತೆ, ಎಷ್ಟು ಪಾಪಗಳಿದೆಯೋ ಅಷ್ಟೇ ನನ್ನ ಸುತ್ತ ಜೀವಿಸುವ ನನ್ನ ಕುಟುಂಬ, ನನ್ನ ಧರ್ಮಸಭೆ ಅಳುತ್ತದೆ, ಕಷ್ಟಪಡುತ್ತದೆ. ನನ್ನ ಧರ್ಮಸಭೆ ಆಗಲಿ, ನನ್ನ ಕುಟುಂಬ ಆಗಲಿ, ನನ್ನ ಜನರು ಸಂತೋಷವಾಗಿ ಜೀವಿಸಬೇಕಾದರೆ ಇಂದಿನ ಲೋಕದಲ್ಲಿ ಸಂತರು ಬೇಕಾಗಿದ್ದಾರೆ. ಸಂತ ಜಾನ್ ಮರಿಯನ್ ಬೇಕಾಗಿದ್ದಾರೆ, ಇನ್ನೊಬ್ಬ ಡಾನ್ ಬೋಸ್ಕೋ ಬೇಕಾಗಿದ್ದಾರೆ, ಇನ್ನೊಬ್ಬ ಸಕಲ ಸಂತರುಗಳು ನಮ್ಮ ಮನೆಯಲ್ಲಿ, ನಮ್ಮ ಧರ್ಮ ಕೇಂದ್ರದಲ್ಲಿ, ಧರ್ಮ ಕ್ಷೇತ್ರದಲ್ಲಿ ಬೇಕಾಗಿದ್ದಾರೆ. ಅದಕ್ಕೆ ನಿದ್ರಿಸಿದರೆ ಪ್ರಯೋಜನವಿಲ್ಲ, ಎಚ್ಚರವಿದ್ದು ಪ್ರಾರ್ಥಿಸಬೇಕಾಗಿದೆ. ಈಗೋ ಆ ಪ್ರಭುವಿನಲ್ಲಿ ಪ್ರಾರ್ಥಿಸುವ, ನಿನ್ನ ಪಾವಿತ್ರತೆಯಿಂದ ನನ್ನನ್ನು ತುಂಬಿಸಿರಿ, ಪಾವಿತ್ರತೆಗಾಗಿ ಹಂಬಲಿಸುವ. ಯೋಹಾನ 7:32 ಹೇಳುತ್ತದೆ, ಬಾಯಾರಿದವನು ನನ್ನ ಬಳಿಗೆ ಬನ್ನಿರಿ. ಪವಿತ್ರ ಗ್ರಂಥದಲ್ಲಿ ಹೇಳಿರುವಂತೆ ನನ್ನಲ್ಲಿ ವಿಶ್ವಾಸವಿಡುವವನ ಹೃದಯದಿಂದ ಜೀವಜಲ ಹೊನಲಾಗಿ ಹರಿಯುತ್ತದೆ. ಹಾಗಾಗಿ ಯೇಸುವಿನ ಪ್ರೀತಿಗಾಗಿ ಬಾಯಿ ತೆರೆಯುವ, ಯೇಸುವಿನ ಪರಿಶುದ್ಧ ಹಾಲಿಗಾಗಿ ಹಂಬಲಿಸುವ, ಹುಟ್ಟಿದ ಮಗು ತಾಯಿಯ ಎದೆ ಹಾಲಿಗಾಗಿ ಅಳುವಂತೆ ಆ ಪ್ರೀತಿಯ ಪಾವಿತ್ರತೆಗಾಗಿ ಹಂಬಲಿಸುವ. ಯೇಸುವೆ, ಆತ್ಮರ ಅಭಿಷೇಕ ತುಂಬಲಿ, ಪಾವಿತ್ರತೆಯ ಕೃಪೆ ನನ್ನಲ್ಲಿ ತುಂಬಲಿ. ಆ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸುವ. ಈ ಆಶೀರ್ವಾದವಾಗಲಿ, ಈ ಪಾವಿತ್ರತೆಯಾಗಲಿ ನಮ್ಮನ್ನು ತುಂಬುವುದೇ ಅವರನ್ನು ಆರಾಧಿಸುವಾಗ, ಅವರನ್ನು ಸ್ತುತಿಸುವಾಗ. ಶ್ರೇಷ್ಠವಾದ ಆರಾಧನೆ ಸಂತ ಪೌಲರ ಪ್ರಕಾರ ಈ ಶರೀರದಲ್ಲಿ ಪಾಪ ಮಾಡದೆ ಇರುವುದೇ ಶ್ರೇಷ್ಠವಾದ ಆರಾಧನೆ. ಹಾಗಾಗಿ ಮನಸ್ಸು, ಆತ್ಮ, ಶರೀರ, ಜ್ಞಾನವನ್ನು ಪರಮಪ್ರಸಾದದಲ್ಲಿರುವ ಯೇಸುವಿಗೆ ಸಮರ್ಪಿಸುತ್ತಾ ಆರಾಧಿಸುವ, ಆರಾಧನಾ ಗೀತೆ ಆಡುವ, ಸ್ತುತಿಸುವ. ಈ ಸ್ತುತಿ ಆರಾಧನೆಯಲ್ಲಿ ಪಾವಿತ್ರತೆಗಾಗಿ ಹಂಬಲಿಸುವ. ಪಾವಿತ್ರತೆಯ ಪರಿಶುದ್ಧ ಬಟ್ಟೆ ನಮ್ಮನ್ನು ಆವರಿಸಿಕೊಳ್ಳಲಿ. ಮತ್ತೊಮ್ಮೆ ಆ ಪಂಚದಶಮಿ ಹಬ್ಬದ ಅನುಭವ ನಮ್ಮೊಳಗೆ ಆಗಲಿ. ಆರಾಧನೆ ದೇವ ಆರಾಧನೆ, ಪ್ರಭು ಯೇಸು ಸ್ವಾಮಿಗೆ ಆರಾಧನೆ. ಲೋಕದ ಪಾಪಕ್ಕೆ ಪರಿಹಾರ ಬಲಿಯಾದ ದೇವರ ಕುರಿಮರಿಗೆ ಆರಾಧನೆ. ಹಾಲೆಲೂಯಾ 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 ಹಾಲೆಲೂಯಾ. ಆರಾಧನೆ ದೇವ ಆರಾಧನೆ, ಪ್ರಭು ಯೇಸು ಸ್ವಾಮಿಗೆ ಆರಾಧನೆ. ಆರಾಧನೆ ದೇವ ಆರಾಧನೆ,
ಪ್ರಭು ಯೇಸು ಸ್ವಾಮಿಗೆ ಆರಾಧನೆ. ಲೋಕದ ಪಾಪಕ್ಕೆ ಪರಿಹಾರ ಬಲಿಯಾದ ದೇವರ ಕುರಿಮರಿಗೆ ಆರಾಧನೆ. ಲೋಕದ ಪಾಪಕ್ಕೆ ಪರಿಹಾರ ಬಲಿಯಾದ ದೇವರ ಕುರಿಮರಿಗೆ ಆರಾಧನೆ. ಆಲೆಲೂಯಾ 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 ಆಲೆಲೂಯಾ. ಪಾಪದ ಬೇರನ್ನು ನನ್ನಿಂದ ಕಿತ್ತೆಸವ ಪಾಪ ವಿಮೋಚಕನೇ ಆರಾಧನೆ. ಪಾಪದ ಬೇರನ್ನು ನನ್ನಿಂದ ಕಿತ್ತೆಸವ ಪಾಪ ವಿಮೋಚಕನೇ ಆರಾಧನೆ. ರೋಗದ ವೇದನೆಗೆ ಸೌಖ್ಯವ ನೀಡುವ, ರೋಗದ ವೇದನೆಗೆ ಸೌಖ್ಯವ ನೀಡುವ ಆರೋಗ್ಯದಾಯಕನೇ ಆರಾಧನೆ. ಆಲೆಲೂಯಾ 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 ಆಲೆಲೂಯಾ. ಆರಾಧನೆ ದೇವ ಆರಾಧನೆ, ಪ್ರಭು ಯೇಸು ಸ್ವಾಮಿಗೆ ಆರಾಧನೆ. ಲೋಕದ ಪಾಪಕ್ಕೆ ಪರಿಹಾರ ಬಲಿಯಾದ ದೇವರ ಕುರಿಮರಿಗೆ ಆರಾಧನೆ. ಲೋಕದ ಪಾಪಕ್ಕೆ ಪರಿಹಾರ ಬಲಿಯಾದ ದೇವರ ಕುರಿಮರಿಗೆ ಆರಾಧನೆ. ಯೇಸುವೇ ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಆರಾಧನೆ ಯೇಸುವೇ, ಸ್ತುತಿ ಯೇಸುವೇ, ಮಹಿಮೆ ಯೇಸುವೇ. ಈ ಪರಿಶುದ್ಧ ಆರಾಧನೆಯಲ್ಲಿ ಭಾಗವಹಿಸುವರನ ಅಭಿಷೇಕಿಸುವುದಕ್ಕಾಗಿ ಸ್ತೋತ್ರ ಯೇಸುವೆ. ಇನ್ನೆಲ್ಲ ಬಿಡುಗಡೆ, ರೋಗ ಸೌಖ್ಯಕ್ಕಾಗಿ ಸ್ತೋತ್ರ ಯೇಸುವೆ. ಆತ್ಮಿಕ ದಾಹಕ್ಕಾಗಿ ಸ್ತೋತ್ರ ಯೇಸುವೆ. ಪಾಪ ಬೇಡ, ಯೇಸು ಬೇಕು ಎಂಬ ದಾಹಕ್ಕಾಗಿ ಸ್ತೋತ್ರ ಯೇಸುವೆ. ನಿನಗಾಗಿ ಜೀವಿಸುವ ಹೃದಯಗಳಿಗಾಗಿ ಸ್ತೋತ್ರ ಯೇಸುವೆ. ಸೇವೆ ಮಾಡೋ ಕುಟುಂಬಗಳಿಗಾಗಿ ಸ್ತೋತ್ರ ಯೇಸುವೆ. ಧರ್ಮ ಸಭೆಗಾಗಿ ಸ್ತೋತ್ರ ಯೇಸುವೆ. ನಿನ್ನ ವಾಕ್ಯದ ಅಭಿಷೇಕಕ್ಕಾಗಿ ಸ್ತೋತ್ರ ಯೇಸುವೆ. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೇ ವಂದನೆ, ಯೇಸುವೆ ಆರಾಧನೆ. ಯೇಸುವೇ ಆರಾಧನೆ. ಪ್ರಿಯರೇ, ಸುಜ್ಞಾನ 1ನೇ ಅಧ್ಯಾಯ 4ನೇ ವಾಕ್ಯ ಬೋಧಿಸ್ತದೆ. ಸುಜ್ಞಾನ ಪ್ರವೇಶಿಸದು ಕಪಟಾತ್ಮವನ್ನು, ಪಾಪಾಧೀನವಾದ ಹೃದಯದಲ್ಲಿ ಅದು ತಂಗದು. ಪ್ರಿಯರೇ, ನನ್ನ ಹೃದಯದಲ್ಲಿ ನಾನು ಪಾಪಕ್ಕೆ ಗುಲಾಮನಾಗಿ ಜೀವಿಸುವಾಗ, ಪಾಪದ ಆಸೆಗಳನ್ನಿಟ್ಟು ಜೀವಿಸುವಾಗ, ಪವಿತ್ರಾತ್ಮರ ವರದಾನ ನನ್ನಲ್ಲಿದ್ದರೂ ಕೂಡ ಈ ಸುಜ್ಞಾನ ತಂಗದು. ಹಾಗಾಗಿ ಕೆಲವೊಮ್ಮೆ ಏನು ಅನುಭವಗಳಾಗದಿದ್ದರೂ ಸುಳ್ಳು ಮಾತುಗಳನ್ನು, ಭರವಸೆಯನ್ನು ಪ್ರಾರ್ಥಿಸುವ ನಾವು ಇತರಿಗೆ ನೀಡುವ ಬಲಹೀನತೆಗಳಿಗೆ ಆಧಾರ ಮಾಡಿಕೊಟ್ಟಾಗುತ್ತದೆ. ಪವಿತ್ರಾತ್ಮರ ದಿವ್ಯ ಶಕ್ತಿ, ಸುಜ್ಞಾನ ನಮ್ಮಲ್ಲಿ ತಂಗಬೇಕಾ? ಈ ಹೃದಯ ಪಾವಿತ್ರತೆ ಬಹಳ ಮುಖ್ಯ. ಅದನ್ನೇ ಪ್ರಾರಂಭದಲ್ಲಿ ನಾವು ನೋಡಿದೆವು. ಮತ್ತಾಯ 5:8, ನಿರ್ಮಲ ಹೃದಯರು ಭಾಗ್ಯವಂತರು. ನಿಜವಾಗಲೂ ಅವರು ಭಾಗ್ಯವಂತರು. ಆ ನಿರ್ಮಲತೆಯ ಹೃದಯದಲ್ಲಿ ಯೇಸು ಇದ್ದಾರೆ. ಅವರು ಯೇಸುನೊಟ್ಟಿಗೆ ಜೀವಿಸ್ತಾರೆ. ಸುಜ್ಞಾನ 5:19 ನಮಗೆ ಬೋಧಿಸ್ತದೆ. ತೆಗೆದುಕೊಳ್ಳುವನು ಪಾವಿತ್ರತೆಯನ್ನು ಅಜೇಯ ಗುರಾಣಿಯನ್ನಾಗಿ. ಹಾಗಾಗಿ ಲೋಕದ ಶಕ್ತಿಗಳನ್ನು ನಂಬಿ ಜೀವಿಸುವುದಲ್ಲ, ಪಾವಿತ್ರತೆಯನ್ನು. ಅದೇ ನಮ್ಮ ಸಂರಕ್ಷಣೆ, ಅದೇ ನಮ್ಮ ಗುರಾಣಿ.
ಈ ಗುರಾಣಿ ಸಂರಕ್ಷಣೆ ಯಾವುದು? ಪಾವಿತ್ರತೆ. ಎಲ್ಲಿ ಪಾವಿತ್ರತೆ ಇದೆ ಅಲ್ಲಿ ಈ ಲೋಕವಾಗಲಿ, ವ್ಯಕ್ತಿಯಾಗಲಿ, ಶಕ್ತಿಯಾಗಲಿ ಆ ವ್ಯಕ್ತಿಯನ್ನು ಕದಲಿಸಲು, ಗದರಿಸಲು ಸಾಧ್ಯವಿಲ್ಲ. ಪಾವಿತ್ರತೆಯೇ ಶ್ರೇಷ್ಠವಾದದ್ದು. 1 ಕೊರಿಂಥರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 16ರಿಂದ 17ನೇ ವಾಕ್ಯ ನಮಗೆ ಬೋಧಿಸುತ್ತದೆ, ನೀವು ದೇವರ ಆಲಯವಾಗಿದ್ದೀರಿ, ದೇವರ ಆತ್ಮವು ನಿಮ್ಮಲ್ಲಿ ವಾಸವಾಗುತ್ತಿದೆ ಎಂದು ನಿಮಗೆ ಚೆನ್ನಾಗಿ ತಿಳಿದಿದೆ. ಯಾವನಾದರೂ ದೇವಾಲಯವನ್ನು ನಾಶ ಮಾಡಿದರೆ ದೇವರು ಅವನನ್ನು ನಾಶ ಮಾಡುತ್ತಾರೆ. ದೇವರ ಆಲಯವು ಪವಿತ್ರವಾದದ್ದು, ನೀವೇ ಆಲಯ. ಪ್ರತಿ ಬಾರಿ ಮನಸ್ಸು, ಆತ್ಮ, ಶರೀರದಲ್ಲಿ, ಆಲೋಚನೆಯಲ್ಲಿ, ಕ್ರಿಯೆಯಲ್ಲಿ, ನಡತೆಯಲ್ಲಿ, ಕರ್ತವ್ಯ ಲೋಪಗಳಲ್ಲಿ ಪಾಪ ಮಾಡುವಾಗ ಈ ದೇವಾಲಯವನ್ನು ನಾವು ಅಶುದ್ಧಗೊಳಿಸ್ತಿದ್ದೇವೆ. ಈ ದೇವಾಲಯವನ್ನು ಕುಗ್ಗಿಸುತ್ತಿದ್ದೇವೆ. ಪಾಪಕ್ಕೂ ರೋಗಕ್ಕೂ ಅವಕಾಶ ಮಾಡಿಕೊಟ್ಟು ಈ ಶರೀರವನ್ನು ಹಾಳು ಮಾಡುವುದು ದೇವಾಲಯವನ್ನು ನಾಶ ಮಾಡಿದಂಗೆ. ಅದಕ್ಕೆ ನಾವು ಮಾಡುವ ಪಶ್ಚಾತ್ತಾಪವೇನು? ಆ ರೋಗವನ್ನು, ಆ ಪಾಪವನ್ನು, ಪಾಪದ ಶಕ್ತಿಗಳನ್ನು, ಎಲ್ಲ ವಿಷಯಗಳನ್ನು ಯೇಸುವಿಗೆ ಹೇಳಬೇಕು. ಈ ರೋಗ ಹೀಗೆ ಮಾಡಿದೆ, ಈ ಪಾಪ ಹೀಗೆ ಮಾಡಿದೆ, ಯೇಸುವಿಗೆ ಹೇಳು. ಹೇಗೆ ಹೇಳ್ತೀಯ? ಒಂದು ಪಾಪ ನಿವೇದನೆಯಲ್ಲಿ, ಬಲಿಪೂಜೆಯ ಕಾಣಿಕೆಯಲ್ಲಿ, ಆರಾಧನೆಗಳಲ್ಲಿ ಯೇಸುವಿಗೆ ಹೇಳು. ಯೇಸುವಿಗೆ ನಿನ್ನ ಕಷ್ಟ ಗೊತ್ತು. ಎಲ್ಲ ಗೊತ್ತಿದ್ದ ದೇವರು ಆದಾಮನನ್ನ, ಕಾಯಿನನ್ನ ಕೇಳಿದ ಪ್ರಶ್ನೆ ಯಾವುದು? ಆದಾಮ, ಎಲ್ಲಿರುತ್ತೀಯ? ಕಾಯಿನ್, ಎಲ್ಲಿ ನಿನ್ನ ತಮ್ಮ? ದೇವರಿಗೆ ಗೊತ್ತಿದ್ದು ಕೂಡ ಕೇಳಿದ್ರು. ಏಕೆ? ಪಶ್ಚಾತ್ತಾಪವನ್ನು ನಿರೀಕ್ಷಿಸಿದರು. ಹಾಗಾಗಿ ದೇವರು ಕೇಳುವವರೆಗೆ ನಿಲ್ಲಬೇಡ, ಕೇಳುವ ಮೊದಲೇ ಹೇಳೋ, ಸ್ವಾಮಿ ನಾ ಪಾಪಿ, ನಾ ರೋಗಿ, ನಿನ್ನ ಒಂದು ಸ್ಪರ್ಶ ನನಗೆ ಸಾಕು. ಈ ದೇವರ ಶರೀರದಲ್ಲಿ ಪಾಪಕ್ಕೆ, ರೋಗಕ್ಕೆ ಎಡೆ ಇಲ್ಲ, ಆಸ್ಪದವಿಲ್ಲ. ಹಾಗಾಗಿ ಯೇಸುವನ್ನ ಈ ಶರೀರಕ್ಕೆ ಪರಮ ಪ್ರಸಾದದಲ್ಲಿ ಸ್ವೀಕರಿಸುವ ನಾವು ಭಾಗ್ಯವಂತವರು. ಅದು ನಮ್ಮ ಹೃದಯವನ್ನು, ರಕ್ತವನ್ನು, ಮೆದುಳನ್ನು, ತಲೆಯಿಂದ ಅಂಗಾಲಿನವರೆಗೂ ಯೇಸುಕ್ರಿಸ್ತರ ಶರೀರ, ರಕ್ತ, ಆತ್ಮ, ದೈವ ಸ್ವಭಾವ ಸಂಪೂರ್ಣ ಶುದ್ಧಗೊಳಿಸಿ ನಮ್ಮನ್ನು ಪ್ರತಿ ದಿವ್ಯ ಬಲಿಪೂಜೆಯಲ್ಲಿಯೂ, ಪ್ರತಿ ಪರಮಪ್ರಸಾದ ಸ್ವೀಕಾರದಲ್ಲಿ ನಮ್ಮನ್ನು ಸಂಪೂರ್ಣಗೊಳಿಸ್ತಾ ಇದೆ. ಅದರಲ್ಲಿ ಸಂತ ಪೌಲರು ಹೇಳುವ ಮಾತು 1 ಕೊರಿಂಥ 6ನೇ ಅಧ್ಯಾಯ 12-20, ಪಾವಿತ್ರತೆಯನ್ನೇ ನಾವು ಹೇಗೆ ಕಾಪಾಡಬೇಕು, ಏನನ್ನ ಮಾಡಲು ನನಗೆ ಸ್ವಾತಂತ್ರ್ಯವಿದೆ ಎಂದು ಹೇಳುವುದುಂಟು. ಆದರೆ ಎಲ್ಲವೂ ನನಗೆ ಪ್ರಯೋಜನಕರವಲ್ಲ. ಏನನ್ನು ಮಾಡಲು ನನಗೆ ಸ್ವಾತಂತ್ರ್ಯವಿದೆ, ಆದರೆ ನಾನು ಯಾವುದಕ್ಕೂ ಗುಲಾಮನಲ್ಲ ಎಂದು ವ್ಯಕ್ತಿಗಳಿಗೆ, ಪಾಪಗಳಿಗೆ, ವ್ಯಾಮೋಹಗಳಿಗೆ ಗುಲಾಮನಾಗಿ ಜೀವಿಸುವಾಗ ದೇವರ ಶರೀರವನ್ನು ನಾವು ಹಾಳು ಮಾಡುತ್ತಿದ್ದೇವೆ. ಪಾವಿತ್ರತೆಯ ದಾಹ, ನೆನಪು, ಪರಿಕಲ್ಪನೆಯನ್ನು ಮರೆತು ಜೀವಿಸ್ತೇವೆ. 2ನೇದಾಗಿ ಪೌಲರು ಹೇಳುವಂಥದ್ದು, ಊಟ ಹೊಟ್ಟೆಗಾಗಿ, ಹೊಟ್ಟೆ ಊಟಕ್ಕಾಗಿ ಎಂದು ಹೇಳುವುದುಂಟು. ದೇವರು 2ನ್ನ ನಾಶಗೊಳಿಸುವರು, ಆದರೆ ದೇಹ ಇರುವುದು ದುರಾಚಾರಕ್ಕಲ್ಲ. ಪ್ರಭುವಿನ ಸೇವೆಗಾಗಿ ಪ್ರಭುವೇ ದೇಹದ ಪರಿಪಾಲಕ. ದೇವರಿಗೆ ಲೆಕ್ಕ ಕೊಡಬೇಕು. ಈ ಮನಸ್ಸು, ಈ ಆತ್ಮ, ಶರೀರ ಲೆಕ್ಕ ಕೊಡಲೇಬೇಕು. ಹಾಗಾಗಿ ಪರಿಪಾಲಕರಾದ ದೇವರಿಗೆ ನಾವು ಮೋಸ ಮಾಡೋದುಂಟೆ? ಇಲ್ಲ. ಹಾಗಾಗಿ ಅಪಾವಿತ್ರತೆಗಾಗಿ ಹಂಬಲಿಸುವ ಪ್ರಭುವನ್ನು ಪುನರುತ್ಥಾನಗೊಳಿಸಿದ ದೇವರು ನಮ್ಮನ್ನು ತಮ್ಮ ಪರಾಕ್ರಮದಿಂದ ಎಬ್ಬಿಸುವರು. ನಿಮ್ಮ ದೇಹಗಳು ಕ್ರಿಸ್ತ ಯೇಸುವಿನ ಅಂಗಗಳೆಂದು ನಿಮಗೆ ತಿಳಿಯದೆ, ಹಾಗಾದರೆ ನಾನು ಕ್ರಿಸ್ತ ಯೇಸುವಿನ ಅಂಗಗಳನ್ನು ತೆಗೆದು ವೇಶ್ಯೆಯ ಅಂಗಗಳನ್ನಾಗಿ ಮಾಡಬಹುದೇ? ಎಂದಿಗೂ ಇಲ್ಲ. ಅವರಿಬ್ಬರು ಒಂದೇ ಶರೀರವಾಗುತ್ತಾರೆ ಎಂದು ಬರೆಯಲಾಗಿದೆ. ಹಾಗಾಗಿ ಯೇಸು ಕ್ರಿಸ್ತರನ್ನು ಭುಜಿಸುವ ನಾನು ಈ ಬಾಯಿಯಿಂದ ಸುಳ್ಳು ಹೇಳುವುದು ಹೇಗೆ? ಯೇಸು ಕ್ರಿಸ್ತರನ್ನು ಭುಜಿಸುವ ಈ ನಾಲಿಗೆಯಲ್ಲಿ ಪಾಪವನ್ನು ದಾಯಿಸುವುದಾದರೂ ಹೇಗೆ? ನನ್ನ ಇಂದ್ರಿಯಗಳು ಅವರ ಸ್ನೇಹವನ್ನು ಬಯಸಲಿ, ಕಣ್ಣುಗಳು ಅವರ ರೂಪಕ್ಕೆ ಕಾಣಲಿ, ಕಿವಿಗಳು ಅವರ ಸ್ವರ ಕೇಳಲಿ, ನನ್ನ ಹದರವು ಅವರನ್ನು ಸ್ತುತಿಸಲಿ, ಒಂದೊಂದು ಕಣ ಕಣ ಅಂಗಾಂಗಗಳು ಅವರನ್ನು ಸ್ತುತಿಸಲಿ. ರಕ್ತ ಹರಿಯುವಾಗ, ಹೃದಯ ಬಡಿಯುವಾಗ, ಶ್ವಾಸ ಕೋಸುವ ಕೆಲಸ ಮಾಡುವಾಗ ಯೇಸುವನ್ನು ಸ್ತುತಿಸಲಿ. ಯೇಸು ನಾಮ ಬಿಟ್ಟು ಬೇರೆ ಯಾವ ನಾಮದಿಂದ ನಮಗೆ ರಕ್ಷಣೆ ಇಲ್ಲ. ಆಕಾಶದ ಕೆಳಗೆ, ಭೂಮಿಯ ಮೇಲೆ, ಮಾನವರ ನಡುವೆ ರಕ್ಷಣೆಗೊಂದೇ ನಾಮ ಆ ಯೇಸು. ಯೇಸುವೇ ರಕ್ಷಕ. ಯೇಸು ನಾಮವನ್ನು ನಾವು ಕೂಗಿ ಕರೆಯುವ.
ಯೇಸು ನಾಮವನ್ನು ಜಪಿಸುವಾಗ ಬಿಡುಗಡೆ, ಯೇಸು ನಾಮವನ್ನು ಜಪಿಸುವಾಗ ಧ್ಯಾನಿಸುವಾಗ ಪಾವಿತ್ರತೆ. ಆ ಯೇಸು ನಾಮಸ್ಮರಣೆ ಮಾಡುವ, ಯೇಸುವೆ ರಕ್ಷಕರಾದ ಯೇಸು ಕ್ರಿಸ್ತರ ನಾಮಸ್ಮರಣೆಯಲ್ಲಿ ನಾವು ಅಭಿಷೇಕವನ್ನು ಪಡೆಯುವ. ಎಲ್ಲ ನಾಮದಲ್ಲೂ ಮೇಲಾದ ನಾಮ ಯೇಸುವೆ, ಯೇಸುವಿನ ದಿವ್ಯ ನಾಮ. ಎಲ್ಲ ನಾಮದಲ್ಲೂ ಮೇಲಾದ ನಾಮ ವಿಶ್ವ ಯೇಸುವಿನ ದಿವ್ಯ ನಾಮ. ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡುವ, ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡುವ, ಹರ್ಷದಿಂದ ಆಡುವ ನಾಮ ಶ್ರೀ ಯೇಸು ನಾಮ. ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಶ್ರೀ ಯೇಸು ನಾಮ, ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಶ್ರೀ ಯೇಸು ನಾಮ, ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಯೇಸು ನಾಮ, ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಹಲ್ಲೆಲೂಯಾ. ಯೇಸು ನಾಮ, ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಶ್ರೀ ಯೇಸು ನಾಮ, ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಶ್ರೀ ಯೇಸು ನಾಮ, ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಶ್ರೀ ಯೇಸು ನಾಮ, ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಕಿ ಧರಣಿಗೆ ಬಂದ ನಾಮ. ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಕಿ ಧರಣಿಗೆ ಬಂದ ನಾಮ. ಪಾಪರಹಿತ ಜೀವಿತದ ಮಾದರಿಯ ತೋರಿಸಿದ, ಪಾಪರಹಿತ ಜೀವಿತದ ಮಾದರಿಯ ತೋರಿಸಿದ ಪರಿಶುದ್ಧ ಪುಣ್ಯನಾಮ. ಹಲ್ಲೆಲೂಯಾ. ಪರಿಶುದ್ಧ ಪುಣ್ಯನಾಮ. ಶ್ರೀ ಯೇಸು ನಾಮ, ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಶ್ರೀ ಯೇಸು ನಾಮ, ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಶ್ರೀ ಯೇಸು ನಾಮ, ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಕೂಗಿ ಕರೆಯುವ ವಿಶ್ವಾಸದಿಂದ ಶ್ರೀ ಯೇಸು ನಾಮ, ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಶ್ರೀ ಯೇಸು ನಾಮ, ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ, ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಕೂಗಿ ಕರೆಯುವ ಯೇಸುವಿನ ನಾಮನ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೇ ಆರಾಧನೆ, 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 ಆರಾಧನೆ. ಯೇಸುವೇ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. Hallelujah, 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 hallelujah. ಆತ್ಮೀಯರೇ, ರೋಮನೇರ ಬರೆದ ಪತ್ರಿಕೆ 12ನೇ ಅಧ್ಯಾಯ 1ನೇ ವಾಕ್ಯ ನುಡಿಯುವಂಥದ್ದೇ. ಆದುದರಿಂದ ಸಹೋದರರೇ, ದೇವರ ಅಪಾರ ಕೃಪೆಯನ್ನು ನಿಮ್ಮ ನೆನಪಿಗೆ ತಂದುಕೊಳ್ಳಿ. ನಾನು ಬೇಡಿಕೊಳ್ಳುವುದೇನೆಂದರೆ, ನಿಮ್ಮನ್ನೇ ದೇವರಿಗೆ ಮೀಸಲಾದ, ಮೆಚ್ಚುಗೆಯಾದ,
ಸಜೀವ ಬಲಿಯನ್ನಾಗಿ ಅರ್ಪಿಸಿಕೊಳ್ಳಿ. ಇದೇ ನೀವು ಸಲ್ಲಿಸಬೇಕಾದ ನಿಜವಾದ ಆರಾಧನೆ. ಅದನ್ನೇ ಸಮರಿಯದ ಮಹಿಳೆಗೆ ಯೇಸು ಹೇಳುವಂಥದ್ದು, ಅಕಾಲ ಬರುವುದು. ಯಾವ ಬೆಟ್ಟಕ್ಕೆ ಹೋಗಬೇಕಾಗಿಲ್ಲ, ಯಾವ ಸ್ಥಳಕ್ಕೆ ಹೋಗಬೇಕಾಗಿಲ್ಲ. ನೀನಿಂದ ಜಾಗದಲ್ಲಿ ದೇವರು ಉತ್ತರಿಸ್ತಾರೆ. ಅದು ಯಾವಾಗ? ನಿನ್ನನ್ನೇ ದೇವರಿಗೆ ಮೀಸಲಾದ, ಮೆಚ್ಚುಗೆಯಾದ, ಸಜೀವವಾದ ಬಲಿಯಾಗಿ ಅರ್ಪಿಸು. ಜನರ ಮೆಚ್ಚುಗೆಗಾಗಿ ಅಲ್ಲ, ದೈವ ಮೆಚ್ಚುಗೆಗಾಗಿ. ಜನರನ್ನ ಸಂತೋಷಪಡಿಸೋಕ್ಕಲ್ಲ, ದೇವರನ್ನ. ನೀ ಮೆಚ್ಚಿಸಿದ ಜನ ನಿನ್ನನ್ನು ಕೈ ಬಿಡ್ತಾರೆ. ಒಜ್ಜಾನ ಎಂದವರೇ ಶಿಲುಬೆಗೇರಿಸಿ ಎಂಬುದಾಗಿ ಬೊಬ್ಬೆ ಹಾಕಾಗಿದೆ. ಹಾಗಾಗಿ ನಾವು ಮೆಚ್ಚಿಸಬೇಕಾಗಿರೋದು ಪ್ರಭುವನ್ನ, ಕರೆದ ದೇವರನ್ನ. ಕರಗಳನ್ನು ಹೃದಯದ ಮೇಲಿಟ್ಟು ಈ ಪ್ರಾರ್ಥನೆಯನ್ನು ಮಾಡುವ. ಅಪ್ಪ ಸರ್ವಶಕ್ತ ದೇವರೇ, ಅಪ್ಪ ಸರ್ವಶಕ್ತ ದೇವ, ನಾವು ನಿಮ್ಮನ್ನು ಆರಾಧಿಸುತ್ತೇವೆ, ಮಹಿಮೆ ಪಡಿಸುತ್ತೇವೆ, ಸ್ತುತಿಸುತ್ತೇವೆ. ಪ್ರಭು ಯೇಸುವೆ, ನನ್ನ ಮನಸ್ಸನ್ನು, ಆತ್ಮವನ್ನು, ಶರೀರವನ್ನು, ಜೀವಿತವನ್ನು, ಬಲಹೀನತೆಗಳನ್ನು, ಸಕಲ ಆಶೀರ್ವಾದಗಳನ್ನು ನಿಮ್ಮಿಂದ ಪಡೆದ ಕೃಪಾವರಗಳನ್ನು ನಿಮಗೆ ಕಾಣಿಕೆಯಾಗಿ ಅರ್ಪಿಸುತ್ತಿದ್ದೇನೆ. ನಾನು ನಿನಗೆ ಮೀಸಲಾಗಿದ್ದೇನೆ. ಅಪ್ಪ ಯೇಸುವೇ, ನೀವು ಬಯಸಿದಂತೆ ಬಯಸಲು, ನೀವು ಪ್ರಾರ್ಥಿಸಿದಂತೆ ಪ್ರಾರ್ಥಿಸಲು, ನೀವು ಜೀವಿಸಿದಂತೆ ಜೀವಿಸಲು ನನಗೆ ಕಲಿಸಿಕೊಡಿರಿ. ನನ್ನನ್ನೇ ಸಜೀವ ಬಲಿಯಾಗಿ ನಿಮಗರ್ಪಿಸುತ್ತಿದ್ದೇನೆ. ನನ್ನ ಆಸೆಗಳಲ್ಲ, ನಿಮ್ಮ ಚಿತ್ತವೇ ನನ್ನ ಜೀವಿತದಲ್ಲಿ ನೆರವೇರಲಿ. ನಿಮ್ಮ ಚಿತ್ತವೇ ನನ್ನ ಜೀವಿತದಲ್ಲಿ ನೆರವೇರಲಿ. ನನ್ನ ಆಸೆಗಳು ಈಡೇರದೆ ಇದ್ದಾಗ ನಿನ್ನ ಚಿತ್ತದಲ್ಲಿ ಸಂತೋಷ ಪಡುವ ದೀನ ಹೃದಯವನ್ನು ಕೊಡಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯರೇ, ಯೆಶಾಯ 33:15 ಹೇಳುತ್ತೆ, ಸನ್ಮಾರ್ಗದಲ್ಲಿ ನಡೆಯುವವನು ಸತ್ಯವನ್ನೇ ನುಡಿಯುವವನು, ಬಲಾತ್ಕಾರದಿಂದ ಲಭಿಸಿದ್ದನ್ನು ತಿರಸ್ಕರಿಸುವವನು, ಲಂಚಕ್ಕೆ ಕೈಚಾಚದೆ ಹಿಂದಕ್ಕೆ ಸರಿಯುವವನು, ಕೊಲೆ ಮಾತುಗಳಿಗೆ ಕಿವಿ ಮುಚ್ಚಿಕೊಳ್ಳುವವನು, ಕೆಟ್ಟದನ್ನು ನೋಡದಂತೆ ಕಣ್ಣು ಮುಚ್ಚಿಕೊಳ್ಳುವವನು, ಇಂಥವನೇ ಉನ್ನತ ಸ್ಥಾನದಲ್ಲಿ ವಾಸಿಸುವವನು. ಅಂಥವನಿಗೆ ಗಿರಿ ದುರ್ಗವೇ ಆಶ್ರಯ, ಅನ್ನ ಆಹಾರ ಉಚಿತ, ನೀರು ನೀಡಿ ನಿಸ್ಸಂದೇಹ. ಪ್ರಿಯರೇ, ಹಾಗಾಗಿ ಪಾವಿತ್ರತೆಗೆ ಬೇಕಾದದ್ದು ಈ ಲೋಕದಲ್ಲಿ ಕಣ್ಣಿನ ಮುಖಾಂತರ, ಕಿವಿಯ ಮೂಲಕ, ಶರೀರದ ಮೂಲಕ ಏನೇ ಬರಲಿ ಆ ಬಾಗಿಲನ್ನು ನೀ ಮುಚ್ಚು. ಕಣ್ಣುಗಳನ್ನು ಮುಚ್ಚು ಪಾಪದಿಂದ, ಕಿವಿಗಳನ್ನು ಮುಚ್ಚು ಪಾಪದಿಂದ. ಹೀಗೆ ಮಾಡುವಾಗ ಈ ಶರೀರ, ಮನಸ್ಸು, ಆತ್ಮ ದೇವರಿಗೆ ಸೀಮಿತ. ಪ್ರಿಯರೇ, ಅಂತಿಮ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸುವ ಮುನ್ನ ಒಂದು ಕ್ಷಣ ನಾವು ಮೊಣಕಾಲೂರಿ ನಾವಿದ್ದ ಸ್ಥಳದಲ್ಲಿ ಆತ್ಮರ ಅಭಿಷೇಕಕ್ಕಾಗಿ ಕೆಲವು ಕ್ಷಣ ಮೌನವಾಗಿರುವ. ನಮೋ ಮರಿಯ, ವರಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನಿದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೆ ಮಹಿಮೆ ಉಂಟಾಗಲಿ, ಆದಿಯಲ್ಲಿದ್ದಾಗೆ ಈಗಲೂ ಯಾವಾಗಲೂ ಈಗ ಯುಗಾಂತರಕ್ಕೂ. ಆಮೆನ್. ಓ ಎಂಥ ದಿವ್ಯ ಸಂಸ್ಕಾರದ ಈ ಗೀತೆಯಲ್ಲಿ ತಲೆಬಾಗಿ ಆಶೀರ್ವಾದಕ್ಕೆ ಸಿದ್ಧರಾಗುವ. ಓ ಎಂತ ದಿವ್ಯ ಸಂಸ್ಕಾರ, ಬಾಗಿ ವಂದಿಸೋಣ. ಹಳೆಯಾಜ್ಞೆ ಹೊಸವಿಧಿಗೆ ಎಡೆಯಿತು ನಿಂತಿರೇ. ಇಂದ್ರಿಯ ಪಿತವಾದನು ವಿಶ್ವಾಸವು ತೋರಲಿ. ಪ್ರೀತಿಯ
ಪಿತನಿಗೂ ಸುತನಿಗೂ ಈರ್ವರಿಂದೋರಾಡುವ ಪವಿತ್ರಾತ್ಮರವರೆಗೂ ಸ್ತುತಿ ಜಯ ಮಂಗಳ ಸಮಪ್ರಭೆ ಗೌರವವು ಮಹಿಮೆಯು ಸಲ್ಲಲಿ. ಪ್ರಾರ್ಥಿಸೋಣ. ದೇವರೇ, ಅದ್ಭುತಕರವಾದ ಸಂಸ್ಕಾರವನ್ನು ನಿಮ್ಮ ಯಾತನೆಯ ಸ್ಮಾರಕವಾಗಿ ಬಿಟ್ಟಿದ್ದೀರಿ. ನಾವು ನಿಮ್ಮ ಶರೀರದ ಮತ್ತು ರಕ್ತದ ಪವಿತ್ರ ರಹಸ್ಯವನ್ನು ಆರಾಧಿಸಿ ಅದರಿಂದ ನಿಮ್ಮ ರಕ್ಷಣಾ ಫಲವನ್ನು ನಮ್ಮಲ್ಲಿ ಸದಾ ಅನುಭವಿಸುವಂತೆ ಅನುಗ್ರಹಿಸಿರಿ. ಪಿತಾ ದೇವರೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ಏಕ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆರಾಧನೆ 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 ಆರಾಧನೆ